ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಿರಣ್ ರಾಜ್ ಹಾಗೂ ಭವ್ಯಗೌಡ ಮತ್ತು ನಮೃತಗೌಡ ಅಭಿನಯದ ಬಹುನಿರೀಕ್ಷಿತ ಧಾರಾವಾಹಿ ಕರ್ಣ ಅಂದುಕೊಂಡ ಸಮಯಕ್ಕೆ ಪ್ರಸಾರವಾಗಿಲ್ಲ. ಶಾಪಗ್ರಸ್ತನಾಗಿದ್ದ ಕರ್ಣನಿಗೆ ಜುಲೈ 3ರಂದು ಮುಕ್ತಿ ಸಿಕ್ಕಿತು. ಕಾನೂನು ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಕಳೆದ ಗುರುವಾರದಿಂದ ಕರ್ಣ ಪ್ರಸಾರ ಆರಂಭವಾಯಿತು. ಲಾಂಚ್ ವೀಕ್ನಲ್ಲಿ ಕರ್ಣ ಸೀರಿಯಲ್ಗೆ ಬಂದ TRP ಎಷ್ಟು ಗೊತ್ತಾ? ಮೊದಲೆರಡು ಎಪಿಸೋಡ್ಗಳಲ್ಲೇ ಕರ್ಣ ಕರ್ನಾಟಕದಲ್ಲಿ ನಂಬರ್ 1 ಆಗಿದ್ದಾನೆ ಅಂದರೆ ನೀವು ಕೂಡ ನಂಬಲೇಬೇಕು. ಕರ್ಣ ಧಾರಾವಾಹಿಯ TRP ಎಷ್ಟು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಎಪಿಸೋಡ್ನಲ್ಲೇ ಬಂಪರ್ TRP ದಾಖಲಿಸಿದ ಕರ್ಣ ಅಂತಲೇ ಹೇಳ್ಬೋದು. ಗುರುವಾರ ಆರಂಭವಾದ ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆಗೆ 9.1 TVR ಸಿಕ್ಕಿದೆ. ಮೊದಲೆರಡು ಎಪಿಸೋಡ್ಗಳಲ್ಲೇ ಸಿಕ್ಸರ್ ಬಾರಿಸಿದ ಕರ್ಣ ಕರ್ನಾಟಕದಲ್ಲಿ ಇದೀಗ ಕರ್ಣ ನಂಬರ್ 1 ಧಾರಾವಾಹಿಯಾಗಿದೆ. ಕನ್ನಡತಿ ಧಾರಾವಾಹಿಯ ಖ್ಯಾತಿಯ ಕಿರಣ್ ರಾಜ್ ಕರ್ಣ ಧಾರಾವಾಹಿಗೆ ಹೀರೋ ಅಂತ ಗೊತ್ತಾದ ಮೇಲೆ ಕಿರುತೆರೆ ವೀಕ್ಷಕರಲ್ಲಿ ನಿರೀಕ್ಷೆ ಕೂಡ ಹೆಚ್ಚಾಯಿತು. ಕರ್ಣನ ಬರುವಿಕೆಗಾಗಿ ಜನರು ಕೂಡ ಕಾಯುತ್ತಿದ್ರು. ಇನ್ನು ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯಗೌಡ, ಪುಟ್ಟಗೌರಿ ಮದುವೆ ಸೀರಿಯಲ್ ಖ್ಯಾತಿಯ ನಮೃತಗೌಡ ನಟನೆಯ ಕರ್ಣ ಜೂನ್ 16ರಿಂದ ಪ್ರಸಾರ ಆರಂಭಿಸಬೇಕಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಕರ್ಣನ ಪ್ರಸಾರಕ್ಕೆ ಸ್ಟೇ ಆರ್ಡರ್ ಕೂಡ ಬಂತು. ಲೀಗಲ್ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಜುಲೈ 3ನೇ ತಾರೀಕಿನಿಂದ ಕರ್ಣ ಧಾರಾವಾಹಿ ಟೆಲಿಕಾಸ್ಟ್ ಶುರುವಾಯಿತು. ದಿಢೀರನೆ ಪ್ರಸಾರ ಆರಂಭಿಸಿದ ಕರ್ಣನಿಗೆ TRP ಮೇಲೆ TRP. ಸಾಮಾನ್ಯವಾಗಿ ಹೊಸ ಧಾರಾವಾಹಿಗಳು ಸೋಮವಾರದಿಂದ ಶುರುವಾಗುತ್ತವೆ. ಆದರೆ ಕರ್ಣ ಲೀಗಲ್ ಸಮಸ್ಯೆಯಲ್ಲಿ ಸಿಲುಕಿದ್ದ ಕಾನೂನು ಕಂಟಕ ಪರಿಹಾರವಾಗುತ್ತಿದ್ದ ಹಾಗೆ ಕರ್ಣ ಪ್ರಸಾರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತು. ಪರಿಣಾಮ ಕರ್ಣ ಧಾರಾವಾಹಿಯ ಮೊದಲ ಸಂಚಿಕೆ ಪ್ರಸಾರವಾಗಿದ್ದು ಗುರುವಾರ. ಇನ್ನು ಎಷ್ಟೋ ಜನರಿಗೆ ಕರ್ಣ ಸೀರಿಯಲ್ ಅಂದು ಪ್ರಸಾರವಾಗುತ್ತೆ ಎನ್ನೋದು ಗೊತ್ತೇ ಇರಲಿಲ್ಲ. ಆದರೂ TRP ಲೆಕ್ಕಾಚಾರದಲ್ಲಿ ಕರ್ಣ ಅಚ್ಚರಿ ಮೂಡಿಸಿದ್ದಾನೆ. ಎಲ್ಲರೂ ಬೆರಗಾಗುವಂತೆ ಮಾಡಿದ್ದಾನೆ ಡಾಕ್ಟರ್ ಕರ್ಣ. ಹೌದು, ಗುರುವಾರ ಪ್ರಸಾರವಾದರೂ ಕೂಡ ಬರೋಬ್ಬರಿ 9.1 TVR ಪಡೆದಿದೆ. ಆ ಮೂಲಕ ಮೊದಲ ಎಪಿಸೋಡ್ನಲ್ಲೇ ಕರ್ಣ ಸೀರಿಯಲ್ ದಾಖಲೆ ಬರೆದಿದೆ. ಇನ್ನು ಎರಡನೇ ಎಪಿಸೋಡ್ಗೆ ಅಂದರೆ ಶುಕ್ರವಾರ 8.7 TVR ಲಭಿಸಿದೆ. ಲಾಂಚ್ ವೀಕ್ನಲ್ಲಿ ಅರ್ಬನ್ ಮಾರ್ಕೆಟ್ನಲ್ಲಿ ಅವರೇಜ್ 8.9 TVR ದಾಖಲಿಸುವ ಮೂಲಕ ಕರ್ಣ TRPಯಲ್ಲಿ ಸಿಕ್ಸರ್ ಬಾರಿಸಿದ್ದಾನೆ. ಮಿಡ್ ವೀಕ್ನಲ್ಲಿ ಆರಂಭವಾದರೂ ಕರ್ಣ ಧಾರಾವಾಹಿಯನ್ನು ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಇಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಯನ್ನು ಶ್ರುತಿ ನಾಯ್ಡು ನಿರ್ಮಾಣ ಮಾಡುತ್ತಿದ್ದಾರೆ. ಕರ್ಣ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್, ಭವ್ಯಗೌಡ ಮತ್ತು ನಮೃತಗೌಡ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ. ಹಿರಿಯ ನಟಿ ಆಶಾಲತಾ, ನಿರ್ದೇಶಕ TS ನಾಗಭರಣ, ಶ್ಯಾಮ್ ಸಿಮ್ರನ್, ಪಾಪಾ ಪಾಂಡು ಖ್ಯಾತಿಯ ಚಿದಾನಂದ್, ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಮುಂತಾದವರು ಕೂಡ ತಾರಾ ಬಳಗದಲ್ಲಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕರ್ಣ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.